ನಮಸ್ಕಾರ. ನವರಾತ್ರಿ ಹಬ್ಬದ ಆರಂಭದ ದಿನದ ಶುಭಾಶಯಗಳು. ಸುದ್ದಿ ಮೃದಂಗದ ವಿಶೇಷ ಸುದ್ದಿಯ ಒಂದು 2 ಅಂಶಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಇವತ್ತು ನಮ್ಮದು. ಬೋರ್ಡ್ ನಾಪತ್ತೆ ಬ್ಲಾಕ್ ಡಾಟ್ ಆರಂಭ ಆಗಿದೆ ಎನ್ನುವಂಥದ್ದು. ಅಲ್ಲಿಗೇನಿ ರೈಸಿಂಗ್ ಫೌಂಡೇಶನ್ ಟ್ರಸ್ಟಿನ ಅತ್ಯುತ್ತಮ ಕಾರ್ಯಕ್ರಮ. 2 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು. ಕೆಂಗೇರಿ ಉಪನಗರದ 6ನೇ ಮುಖ್ಯ ರಸ್ತೆ ವೈಟ್ ಟಾಪಿಂಗ್ ಆಗ್ತಾ ಇದೆ. ಈ ಕುರಿತಂತೆ ಈಗಾಗಲೇ ವಿವರವಾಗಿರ್ತಕ್ಕಂಥ ವರದಿಯನ್ನು ಪ್ರಕಟವನ್ನು ಮಾಡಿದ್ವಿ. ಕಾಮಗಾರಿಯ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ನಾಮಫಲಕವನ್ನು ಹಾಕಬೇಕು ಅಂತ ಅನೇಕ ಬಾರಿ ಒತ್ತಾಯವನ್ನು ಮಾಡಿದರೂ ಕೂಡ ಹಾಕಿರಲಿಲ್ಲ. ಅದು ಹಾಕಲಾಯಿತು. ಹಾಕಿದ ಮೇಲೆ ನಾವು ಅದನ್ನೊಂದು ಬಹು ವಿವರವಾಗಿ ಸುದ್ದಿಯನ್ನು ಮಾಡಿದ ನಂತರ ಆ ಬೋರ್ಡ್ ಸಂಪೂರ್ಣ ನಾಪತ್ತೆಯಾಗಿದೆ. ನೋಡಿ, ಈ ಹಿಂದೆ ಹಾಕಿದ ಬೋರ್ಡ್ ಕಳಪೆಯಾಗಿತ್ತು ಅನ್ನುವಂಥದ್ದನ್ನು ತೋರಿಸಿದ್ವಿ. ಬೋರ್ಡ್ ಹಾಕಿರಲಿಲ್ಲ, ಬೋರ್ಡ್ ಹಾಕಿದ್ರು. ಬೋರ್ಡ್ ಹಾಕಿದ್ದನ್ನು ಗಮನಿಸಿ, ಬೋರ್ಡ್ ಈಗ ತೆಗೆದಿರ್ತಕ್ಕಂಥ ಜಾಗವನ್ನು ಗಮನಿಸಿ. ಬೋರ್ಡ್ ಹಾಕಿದ್ದು ಯಾಕೆ, ತೆಗೆದಿದ್ದು ಯಾಕೆ ಗೊತ್ತಿಲ್ಲ. ಈ ಕುರಿತಂತೆ ವಿಚಾರ ಮಾಡೋದಕ್ಕೆ ಅದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳನ್ನು ದೂರವಾಣಿ ಮೂಲಕ ಸಂಪರ್ಕ ಮಾಡುವ ಪ್ರಯತ್ನವನ್ನು ಮಾಡಿದರೂ ಕೂಡ ದೂರವಾಣಿಯನ್ನು ರಿಸೀವ್ ಮಾಡುವಷ್ಟು ಸೌಜನ್ಯವೂ ಕೂಡ BBMP ಅಧಿಕಾರಿಗಳಿಗೆ ಇಲ್ಲ. ಬೋರ್ಡ್ ಹಾಕಿದ್ದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಬೋರ್ಡಲ್ಲಿದ್ದಂಥದ್ದು 100 ಕೋಟಿ ರೂಗಳ ಅಂದಾಜು ವೆಚ್ಚ ಅಂತ. ಈ ಒಂದು ರಸ್ತೆಗೆ 100 ಕೋಟಿ ರೂನಾ, ಅಥವಾ ಇಡೀ ಕ್ಷೇತ್ರದೊಳಗೆ 4-5 ವೈಟ್ ಟಾಪಿಂಗ್ ಆಗ್ತಾ ಇರ್ತಕ್ಕಂಥ ಕಾಮಗಾರಿಗಳ ಒಟ್ಟು ಟೆಂಡರ್ ಮೊತ್ತವ ಅನ್ನುವಂಥದ್ದು ಹಲವರನ್ನು ಕಾಡುತ್ತಿರುವ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ದೂರವಾಣಿ ಮುಖಾಂತರ ಮಾಡಿದಾಗ ಯಾರೂ ದೊರೆತಿಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಿದ್ದೇನೆ. ಬೋರ್ಡ್ ಹಾಕಿದ್ದು ಕಳಪೆ ಬೋರ್ಡ್, ಅದ್ರ ಜೊತೆಗೆ ಆ ಬೋರ್ಡ್ ಕೂಡ ನಾಪತ್ತೆಯಾಗಿರ್ತಕ್ಕಂಥದ್ದು. ಈ ಬಗ್ಗೆ ತಕ್ಷಣವೇ ಕ್ರಮ ವಹಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಕೂಡ ಅನೇಕರು ಮಾಡಿದ್ದಾರೆ. ಅದನ್ನು ಗಮನಿಸಿ ನೀವು. ಬೋರ್ಡ್ ಹಾಕೋದು ಯಾಕೆ, ತೆಗೆಯೋದು ಯಾಕೆ, ಕಾಮಗಾರಿ ಅಂತೂ ಸಂಪೂರ್ಣವಾಗಿ ಕಳಪೆಯ ಕಾಮಗಾರಿ ಅನ್ನುವಂಥದ್ದು ಎಲ್ಲರ ಗಮನಕ್ಕೆ ಬರ್ತಾ ಇದೆ. ಆದರೂ ಕೂಡ ಮಾತಾಡೋರಿಲ್ಲ, ಮಾತಾಡಿದ್ರೆ ಕೇಳೋರಿಲ್ಲ. ಇದು ಈ ಪರಿಸ್ಥಿತಿಯಾಗಿದೆ. ಇನ್ನೊಂದು, ಕೆಂಗೇರಿ ಉಪನಗರದ ಅಲ್ಲಿಗೇನಿ ರೈಸಿಂಗ್ ಫೌಂಡೇಶನ್ ಟ್ರಸ್ಟಿನ 24ನೇ ಸಾಲಿನ ಬಂಗಾರದ ಮನುಷ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಗೆ ಮನೆಯಲ್ಲಿ ನಡೆಯಿತು. ಸಮಾರಂಭವನ್ನು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಉದ್ಘಾಟಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದೊಳಗೆ ಸಂಘಟನೆಯ ಅಧ್ಯಕ್ಷ ಪರ್ವೀಜ್ ಪಾಷಾ, ಕನ್ನಡ ಪಾಷಾ, ಆಯೇಷಾ ಸುಲ್ತಾನ್, ಕಾಂಗ್ರೆಸ್ ಮುಖಂಡರಾದ ರೋಹಿಣಿ ಸುರೇಶ್, ಸಜ್ಜದ್ ಬಾಬು, ಅನಿಲ್ ಕುಮಾರ್, ಪ್ರಕಾಶ್ ಸೇರಿದಂತೆ ಹಲವರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಹಲವರನ್ನು ಗುರುತಿಸಿ ಬಂಗಾರದ ಮನುಷ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬೆಂಗಳೂರು ಕ್ಲಿನಿಕ್ ಮಾಯಸಂದ್ರದ ಡಾಕ್ಟರ್ ಶಶಿಧರ್ ಎಂ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಲಾಯಿತು. ಡಾಕ್ಟರ್ ಶಶಿಧರ್ ಎಂ ಅವರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ವೈದ್ಯ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು. ನಿಜಕ್ಕೂ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ನಡೆಸೋದ್ರ ಮೂಲಕವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಸೂಟು, ನೋಟ್ಬುಕ್ ವಿತರಣೆ, ಕ್ರೀಡಾ ಸಾಮಗ್ರಿ ನೀಡೋದ್ರ ಮೂಲಕವಾಗಿ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹಾಗೆ ತಮ್ಮ ಕೈಲಾಗಿರ್ತಕ್ಕಂಥ ನೆರವನ್ನು ಕೊಡೋ ಜೊತೆಗೆ ಯುವಕರಿಗೆ ಕ್ರೀಡಾ ಪ್ರೋತ್ಸಾಹವನ್ನು ಕೊಡುವಂಥದ್ದು ಸೇರಿದಾಗೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತಾವು ಭಾಗಿಯಾಗಿದ್ದಾರೆ. ಡಾಕ್ಟರ್ ಶಶಿಧರ್ ಅವರು ಸೇರಿದಾಗೆ ಹಲವರಿಗೆ ಬಂಗಾರದ ಮನುಷ್ಯ ಪ್ರಶಸ್ತಿ ನೀಡಲಾಯಿತು. ಅದರ ಸಂಪೂರ್ಣ ವಿವರ ನಿಮ್ಮ ಗಮನಕ್ಕೆ.
ರಾಜ್ಕುಮಾರ್ ನಟಿಸಿರುವ ಬಂಗಾರದ ಮನುಷ್ಯ ಸಾಮಾನ್ಯವಾಗಿ ಆ ಚಿತ್ರ ನೋಡಿದಂಥವ್ರಿಗೆ ಗೊತ್ತಾಗ್ತದೆ ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ಯಾತಕ್ಕೆ ಬಂಗಾರದ ಮನುಷ್ಯ ಅಂತ ಹೆಸರಿಟ್ಟರು ಆ ಫಿಲಮ್ ನೋಡಿದ್ರೇ ಗೊತ್ತಾಗ್ತಕ್ಕಂಥದ್ದು. ಎಷ್ಟು ಶ್ರಮಜೀವಿ, ಬೆಟ್ಟ ಗುಡ್ಡವನ್ನು ಕಡಿದು ಫಲವತ್ತಾದ ಭೂಮಿಯನ್ನು ಮಾಡ್ತಕ್ಕಂಥದ್ದು. ಕೊನೆಯಲ್ಲಿ ಅಲ್ಟಿಮೇಟಿಗೆ ಯಾರೇ ಚೀಟ್ ಮಾಡಲಿ, ಬಂಧು ಬಳಗದವರು ಮೋಸ ಮಾಡಲಿ, ಅಂತಿಮವಾಗಿ ರಾಜ್ಕುಮಾರೇ ಬಂಗಾರದ ಮನುಷ್ಯ. ಅವರ ಹೆಸರಿನಲ್ಲಿ ಆಯಿಷಾ ಮತ್ತು ಅವರ ಸಹೋದರ ಮತ್ತು ಅವರ ಟೀಮ್ ಬಂಗಾರದ ಮನುಷ್ಯ ಹೆಸರಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಅನೇಕ ಹಿರಿಯರನ್ನ ಡಾಕ್ಟ್ರು ಮತ್ತು ಇನ್ನಿತರೆಲ್ಲರನ್ನು ಕೂಡ ಅವರ ಹೆಸರಿನಲ್ಲಿ ಅವರಿಗೆ ಗೌರವ ಕೊಡ್ತಕ್ಕಂಥದ್ದು, ಅವರಿಗೆ ಅಭಿನಂದನೆ ಕೂಡ ಹೇಳ್ತಕ್ಕಂಥದ್ದು, ಸನ್ಮಾನ ಕೂಡ ಮಾಡ್ತಕ್ಕಂಥದ್ದು. ಅದು ಇತ್ತೀಚೆಗೆ ಆಯಿಷಾ ಭಾಳ ಕಮಿಟ್ಮೆಂಟಿಂದ ಒಳ್ಳೊಳ್ಳೆ ಪ್ರೋಗ್ರಾಮ್ನ ಕೂಡ ಮಾಡ್ತಾರೆ. ಜೊತೆಗೆ ನಮ್ಮ ಕನ್ನಡ ಭಾಷಾ ಅವರು ಕೂಡ ಅಷ್ಟೇ ಕಮಿಟ್ಮೆಂಟಿಂದ ಈ ಕಾರ್ಯಕ್ರಮಗಳನ್ನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ, ಮಾಡ್ತಾರೆ. ತಾಯಿ ಚಾಮುಂಡಿ ನಾನು ಪ್ರಾರ್ಥನೆ ಮಾಡ್ತೇನೆ ಆಯಿಷಾ ಮತ್ತು ಅವರ ಎಲ್ಲ ಟೀಮ್ಗೂ ಕೂಡ ಆಯುಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥ ಆಯಿಷಾ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೊಂದು ಒಳ್ಳೆಯ ಕಾರ್ಯಕ್ರಮ. ಬಾಂಬೆ ಮತ್ತು ಇಲ್ಲಿದ್ದರೆಲ್ಲ ಕೂಡ ಈ ಪಂಚಗಾಯಕಿಯರ ಹಾಡನ್ನು ಹೇಳ್ತಕ್ಕಂಥ ಒಂದು ಅವಕಾಶ. ಬಟ್ ನಮಗೆ 5 ಗಂಟೆಗೆ ಕಾರ್ಯಕ್ರಮ, ಅದರಿಂದ ಹೋಗಲೇಬೇಕಾದಂಥ ಪರಿಸ್ಥಿತಿ. ಆಯಿಷಾ ನಿನ್ನೆ ಪ್ರೋಗ್ರಾಮ್ನ ಇವತ್ತು ಹಾಕ್ಕೊಂಡಿದ್ದಾರೆ, ಇವತ್ತು ಕ್ಯಾನ್ಸಲ್ ಮಾಡೋದು ಬೇಡ ಅಂಥೇಳಿ ಅವರ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಹೋಗ್ಬೇಕು ಅಂತೇಳಿ ಬರ್ತಾ ಇದ್ದೀನಿ. ಆ ಕಾರ್ಯಕ್ರಮ ಸಕ್ಸಸ್ ಆಗಲಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ವೀಕ್ಷಕರೇ, 2 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.